400 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಬಹುದೊಡ್ಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಜೊತೆಗೆ ಪ್ರಮುಖ ಆರೋಪಿಯಾಗಿರುವಂತಹ ಕಿಶೋರ್ ಸಾಳ್ವೆ ಇದೀಗ ಎಸ್ಐಟಿ ಕಸ್ಟಡಿಗೆ ಸರೆಂಡರ್ ಆಗಿದ್ದಾರೆ. 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಪ್ರಮುಖ ಆರೋಪಿಯಾಗಿರುವ ಕಿಶೋರ್ ಸಾಳ್ವೆ ಇದೀಗ ಎಸ್ಐಟಿ ಕಸ್ಟಡಿಗೆ, ನಾಳೆವರೆಗೂ ಎಸ್ಐಟಿ ಕಸ್ಟಡಿಗೆ ನೀಡಿದೆ ಕೋರ್ಟ್. ಕಿಶೋರ್ ಸಾಳ್ವೆಯನ್ನ ವಿಚಾರಣೆ ನಡೆಸಲಿದ್ದಾರೆ ಎಸ್ಐಟಿ ಟೀಮ್. 400 ಕೋಟಿ ಹಣದ ರಹಸ್ಯವನ್ನ ಬಾಯಿ ಬಿಡಿಸಲಿದ್ದಾರೆ ಎಸ್ಐಟಿ ಟೀಮ್. ನಿಜಕ್ಕೂ 400 ಕೋಟಿ ರೂಪಾಯಿ ದರೋಡೆ ಪ್ರಕರಣ ಏನಿದೆ ಇದು ಹಲವಾರು ರೋಚಕ ಕಥೆಗಳನ್ನ ಹೊಂದಿದೆ. ಯಾಕೆ ಅಂತಂದ್ರೆ ಏನು ಚೋರ್ಲಾ ಘಾಟ್ ಬಳಿ 2 ಕಂಟೈನರ್ನಲ್ಲಿ ಹೋಗ್ತಾ ಇರುವಂತಹ 4 ಕೋಟಿ ರೂಪಾಯಿ ಕಂಟೈನರ್ಗಳು ಏಕಾಏಕಿ ಚೋರ್ಲಾ ಘಾಟ್ ಬಳಿ ಬೆಳಗಾವಿ ಹತ್ರ ಕಾಣೆ ಆಗ್ಬಿಡುತ್ತೆ. ಹೇಗೆ ಸಾಧ್ಯ? ಹೈಜಾಕ್ ಆಗೋದಕ್ಕೆ ಹೇಗೆ ಸಾಧ್ಯ? ಎಲ್ಲೋಯ್ತು, ಹೇಗೋಯ್ತು ಒಂದೂ ಗೊತ್ತಿಲ್ಲ. ಈಗ 400 ಕೋಟಿ ರೂಪಾಯಿ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಹಲವಾರು ಯೋಜನೆಗಳ ರೀತಿಯಲ್ಲಿ ತನಿಖೆ ನಡೀತಾ ಇತ್ತು. ಆದರೆ ಈಗ ಕೊನೆಗೂ ಪ್ರಮುಖ ಆರೋಪಿಯಾಗಿರುವಂತಹ ಕಿಶೋರ್ ಸಾಳ್ವೆ ಎಸ್ಐಟಿಯಲ್ಲಿ ಈಗ ತನಿಖೆ ನಡೆಸ್ತಾ ಸಮಯದಲ್ಲಿ ಒಪ್ಪಿಕೊಂಡಿದ್ದಾನೆ ತಪ್ಪನ್ನ. ಆದರೆ ನಾಳೆವರೆಗೂ ಎಸ್ಐಟಿ ಕಸ್ಟಡಿಗೆ ನೀಡಿದೆ ಕೋರ್ಟ್. ಕಿಶೋರನ್ನ ಮತ್ತಷ್ಟು ತಿಳ್ಕೋಬೇಕಾಗಿದೆ. ಹೇಗೆ, ಯಾರದ್ದು ದುಡ್ಡು, 400 ಕೋಟಿ ದುಡ್ಡು ಹೇಗೆ ಬಂದ್ರಿ, ಯಾವ ದಾರಿಯಿಂದ ಬಂದ್ರಿ? ಬಿಕಾಸ್ ಅಷ್ಟೆಲ್ಲ ಚೆಕ್ ಪೋಸ್ಟ್ಗಳಿರುತ್ತೆ. ಆ ಚೆಕ್ ಪೋಸ್ಟ್ಗಳನ್ನು ದಾಟಿ ಬಂದಿದ್ದಾರೆ ಅಂದರೆ ಯಾವ ರೀತಿಯಾಗಿ ಯಾರ ಸಪೋರ್ಟ್ ಇದೆ, ಯಾವ ಪೊಲೀಸರ ಸಪೋರ್ಟ್ ನಿಮಗಿದೆ, ಯಾವ MLAಗಳ ಸಪೋರ್ಟ್ ನಿಮಗಿದೆ, ಎಲ್ಲ ಕೂಡ ತಿಳಿಬೇಕಾಗುತ್ತೆ. ಇನ್ನೇನೋ SITಯಲ್ಲಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ನಾಳೆವರೆಗೂ ಕೂಡ SIT ಕಸ್ಟಡಿಗೆ ತೆಗೆದುಕೊಂಡಿದೆ. ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ. ಆದರೆ ಕಿಶೋರ್ ಸಾಳ್ವೆಯನ್ನ ವಿಚಾರಣೆ ನಡೆಸಲಿದ್ದಾರೆ, ಗ್ರಿಲ್ ಮಾಡಲಿದ್ದಾರೆ SIT ಟೀಮ್. 400 ಕೋಟಿ ಹಣದ ರಹಸ್ಯ ಏನು ಅನ್ನೋದನ್ನ ಬಾಯಿ ಬಿಡಿಸಲಿದ್ದಾರೆ SIT ಟೀಮ್. ರೆಡಿಯಾಗಿದ್ದಾರೆ. ಗೊತ್ತಾಗಬೇಕಷ್ಟೇ ಯಾವ ರೀತಿ, ಏನು, ಹೇಗೆ, ಎಲ್ಲಿ, ಯಾರದು ದುಡ್ಡು ಅಂತ. ಬಹುಮುಖ್ಯವಾಗಿ ಈ ದುಡ್ಡು ಯಾರದ್ದು ಅನ್ನೋದಷ್ಟೇ ಗೊತ್ತಾಗಬೇಕಾಗಿರೋದು, ಬಹುಮುಖ್ಯವಾಗಿ ತಿಳಿಬೇಕಾಗಿರೋದು ಅಂದರೆ. ಯಾಕಂದರೆ 400 ಕೋಟಿ ಒಂದಲ್ಲ ಎರಡಲ್ಲ 400 ಕೋಟಿ ರೂಪಾಯಿ ಹಗರಣ ಇದು. ಅದು ಕೂಡ ಕರ್ನಾಟಕದ, ಮಹಾರಾಷ್ಟ್ರದ ಪೊಲೀಸರು ಬೆನ್ನತ್ತಿ ಕರ್ನಾಟಕದಲ್ಲಿ ಬಂದು ಸೀಸ್ ಮಾಡಿರೋದು, ಬೆಳಗಾವಿಯಲ್ಲಿ ಬಂದು ಸೀಸ್ ಮಾಡಿರೋದು. ಇನ್ನು ಸದ್ಯಕ್ಕೆ ಒಂದು ಕಡೆ ಆರೋಪಿಗಳ ವಿಚಾರಣೆ ನಡೀತಾ ಇತ್ತು, ಅಲ್ಲಿ ಏನೂ ಅಷ್ಟು ಮಾಹಿತಿ ಸಿಕ್ಕಿಲ್ಲ. ಆದರೆ ಕಿಶೋರ್ನನ್ನ ಗ್ರಿಲ್ ಮಾಡಿದಾಗ SIT ಟೀಮ್ ಆರೋಪಿ ಕಿಶೋರ್ ತಪ್ಪನ್ನ ಒಪ್ಕೊಂಡಿದ್ದಾನೆ. ಈಗ ಮತ್ತಷ್ಟು ತನಿಖೆ ಆಗಬೇಕಾಗಿದೆ. ಯಾರ್ದು ದುಡ್ಡು ಹೇಗೆ ಬಂತು, ಎಲ್ಲಿ ಬಂತು, ಯಾವ ದಾರಿಯಿಂದ ಬಂದ್ರಿ, ಯಾರಿಗೆ ಸೇರಿದ್ದು, ಎಲ್ಲಿಗೆ ಹಣ ಹೋಗ್ತಾ ಇತ್ತು, ಎಲ್ಲವೂ ಕೂಡ ಸಂಕ್ಷಿಪ್ತವಾಗಿ ಡೀಟೇಲ್ಸ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ SIT ಟೀಮ್. SIT ಟೀಮ್ ಅಷ್ಟೇ ರೆಡಿ ಆಗಿದೆ ಆರೋಪಿ ಕಿಶೋರ್ ಸಾಳ್ವೆಗೆ ಗ್ರಿಲ್ ಮಾಡೋದಕ್ಕೆ.